ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಏನೇನೋ ತೋರಿಸ್ತಾ ಇದ್ದೀನಿ ಅಂತ ಥಿಂಕ್ ಮಾಡಬೇಡಿ. ಏನು ಅಂತ ಹೇಳ್ತೀನಿ. ನಾನು ನನ್ನ ಮಗಳು ಸ್ನೋಫಾಲ್ಗೆ ಹೋಗಿದ್ವಿ. ಅಲ್ಲಿ ಜಸ್ಟ್ ಎಂಜಾಯ್ ಮಾಡಿದಂಥ ಮೂಮೆಂಟ್ ಟೈಮ್ ಇದು ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ಸೊ ಹೋಗಬೇಕು ಸ್ನೋ ಸಿಟಿಗೆ ಅಮ್ಮ ಅಂದ್ಬಿಟ್ಟು. ಇವ್ರನ್ನ ಕೇಳಿದ್ದಕ್ಕೆ ಇವ್ರು ಬ್ಯುಸಿ ಆಗಲ್ಲ ಅಂತ ಅಂದರು. ಸೊ ನಾನು ನನ್ನ ಮಗಳು ಡಿಸೈಡ್ ಮಾಡಿಕೊಂಡು ನಾವೇ ಇಬ್ಬರು ಹೋಗಿ ಬಂದ್ವಿ. ಹೇಗಿದೆ, ಯಾವ ಥರ ಇದೆ ಅಂದ್ಬಿಟ್ಟು ಫುಲ್ ಡೀಟೇಲು ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಟಿಕೆಟ್ ತೊಗೊಬೇಕು, ಯಾವ ರೀತಿ ಹೋಗಬೇಕು, ಅಲ್ಲಿ ಏನೇನು ರೂಲ್ಸ್ ಇರುತ್ತೆ ಅಂತೆಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಅಲ್ಲಿ ಸ್ನೋ ಸಿಟಿ ಎಂಟ್ರಿ ಆಗ್ತಿದ್ದಂತೆ ಇದು ಡಿ ಚಂದನ ಟಿ ವಿ ಯಾರ್ಯಾರೆಲ್ಲ ಹಳೆ ಕಾಲದಲ್ಲಿ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ನೆಟ್ವರ್ಕ್ ಇತ್ತು, ಅದು ನೋಡಿ ತುಂಬಾ ಖುಷಿ ಆಯಿತು. ಸೊ ಒಳಗಡೆ ಬಂದ್ವಿ, ಎಂಟ್ರಿ ಈ ಥರ ಇತ್ತು. ಫಸ್ಟು ಫನ್ ವರ್ಡ್ ಸಿಗುತ್ತೆ, ಬಟ್ ಒಂದೇ ಕಡೆ ಎಲ್ಲ ಇದೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ನಾನು ಒಂದೊಂದು ಕಡೆ ಇರುತ್ತೆ ಅಂದ್ಕೊಂಡೆ. ಫನ್ ವರ್ಡು, ಅಕ್ವೇರಿಯಮ್ಮು, ಸ್ನೋ ಸಿಟಿ ಎಲ್ಲ ಒಂದೇ ಜಾಗದಲ್ಲೇ ಇದೆ. ಬಟ್ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದಿಲ್ಲ, ಸಡನ್ನಾಗಿ ನಾನು ನನ್ನ ಮಗಳು ಹೋಗಿದ್ದಲ್ವ, ಹಾಗಾಗಿ ನಮಗಿಬ್ಬರಿಗೂ ಅಷ್ಟು ಗೊತ್ತಾಗಲಿಲ್ಲ. ಅದು ನಾನು ಅವಳು ಬೇರೆ ಹೋಗಿದ್ದಲ್ವ, ಅದು ಅಷ್ಟೆಲ್ಲ ನಾನು ಅಷ್ಟೆಲ್ಲ ಎಲ್ಲೂ ಸುತ್ತಾಡಲ್ಲ, ಬೆಂಗಳೂರು ಅದೆಲ್ಲ ಅಷ್ಟಿಲ್ಲ. ಇನ್ಮೇಲೆ ಒಬ್ಬಳೇ ಸುತ್ತಾಡೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಬೇಕು, ಯಾಕಂದರೆ ಇವರು ತುಂಬ ಬ್ಯುಸಿ, ಎಲ್ಲೂ ಬರಲ್ಲ, ಕರ್ಕೊಂಡು ಹೋಗಲ್ಲ. ಹಾಗಾಗಿ ನಾನು ನನ್ನ ಮಗಳು ಖುಷಿಗೋಸ್ಕರ ನಾನೇ ಇನ್ಮೇಲೆ ಅವಳನ್ನ ತಿರುಗಾಡಿಸ್ಬೇಕು. ಸೊ ಸ್ನೋ ಸಿಟಿಗೆ ಬಂದ್ವಿ. ಫಸ್ಟು ಸ್ನೋ ಸಿಟಿಗೆ ಹೋಗೋಣ ಅಂದ್ಕೊಂಡು ನಾನು ನನ್ನ ಮಗಳು ಡಿಸೈಡ್ ಮಾಡ್ಕೊಂಡು ಬಂದ್ವಿ. ನನ್ನ ಮಗಳಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಇದ್ದಿದ್ದು ಸ್ನೋ ಸಿಟಿ ಅಂದ್ಬಿಟ್ಟು. ಫಸ್ಟು ಟಿಕೆಟ್ ಕೌಂಟರ್ ಇರುತ್ತೆ, ಅಲ್ಲಿ ಎಲ್ಲ ಡೀಟೇಲ್ಸ್ ಬರೆದಿರ್ತಾರೆ. ನೀವು ಬೇಕಂದರೆ ಆನ್ಲೈನಲ್ಲೇ ನೋಡಿಕೊಂಡು ಬರ್ಬೋದು, ಇಲ್ಲ ಇಲ್ಲಿ ಬಂದ್ರೂ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಇಲ್ಲ ಅಲ್ಲೇ ಬೋರ್ಡ್ ಇರುತ್ತೆ, ನೀವೆಲ್ಲದನ್ನು ನೋಡಿಕೊಂಡು ಬರ್ಬೋದು. ಬಟ್ ಹೋಗೋ ಮುಂಚೆ ಎಲ್ಲರೂ ಮನೆಯಿಂದನೇ ಸಾಕ್ಸ್ ಒಂದು ತೊಗೊಂಡೋಗಿ, ಯಾಕಂದರೆ ಅಲ್ಲಿ ಸಾಕ್ಸು ಅಲ್ಲೇ ತೊಗೊಬೇಕಂದ್ರೆ 50 ರೂಪಾಯಿ ಇರುತ್ತೆ ಒಂದು ಜೊತೆ. ನಾನು ನನ್ನ ಮಗಳು ವಿಡಿಯೋ ಎಲ್ಲ ನೋಡಿ ಅವಳು ತುಂಬ ಪ್ರಿಪೇರ್ ಆಗಿದ್ಲು. ಸೊ ಸಾಕ್ಸ್ನ ತೊಗೊಂಡು ಹೋಗಬೇಕು ಅಮ್ಮ ಅಂತ ಅಂದ್ಲು. ಸರಿಮ್ಮ ಆಯಿತು ಅಂದ್ಬಿಟ್ಟು ನಾನು ನನ್ನ ಮಗಳು ಸಾಕ್ಸ್ ತೊಗೊಂಡು ಟಿಕೆಟ್ ಎಲ್ಲ ತೊಗೊಂಡ್ವಿ. ಒಬ್ಬರಿಗೆ 950 ಆಗುತ್ತೆ. ನಂದು ನನ್ನ ಮಗಳದು ಸೇರಿ 2 ಟಿಕೆಟ್ ತೊಗೊಂಡಿದ್ದೀನಿ ನಾನು. ಇದು ಒಳಗಡೆ ಎಂಟ್ರಿ ಈ ಥರ ಇರುತ್ತೆ. ನನ್ನ ವೀಡಿಯೋನ ತಪ್ಪದೆ ನೋಡ್ಕೊಂಡು ಹೋಗಿ, ನೆಕ್ಸ್ಟ್ ಹೋಗೋರಿಗೆ ಈಸಿ ಆಗುತ್ತೆ. ಫಸ್ಟ್ ಟೈಮ್ ಹೋಗೋರಿಗೆ ಅಲ್ಲಿ ಏನೂ ಗೊತ್ತಿರಲ್ವಾ, ಅದಕ್ಕೆ. ಸೊ ನಾನಿಲ್ಲಿ ದಸರಾದು ಗೊಂಬೆಗಳನ್ನ ಕೂರಿಸಿದ್ರು, ನನಗದು ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು, ಕಲರ್ ಆಗಿತ್ತಲ್ವ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಇಟ್ಕೊಳ್ಳೋಣ ಅಂತ ಹೋದೆ. ಅಲ್ಲಿ ಟೈಮಿಂಗ್ಸ್ ಇರುತ್ತೆ, 1.5 ಗಂಟೆ ಬಿಡ್ತಾರೆ ಒಳಗಡೆ. ನಾವು ಹೋಗಿದ್ದು 2 ಗಂಟೆಯಿಂದ 2-3:30ವರೆಗೂ ಇತ್ತು. ತುಂಬ ಕ್ಯೂ ಇತ್ತು. ಇನ್ನು ದಸರಾದು ಎಲ್ಲ ರಜೆ ಎಲ್ಲ ಇರುತ್ತೆ ಅಲ್ವಾ, ನನಗೆ ನನ್ನ ಮಗಳಿಗೆ ಒಂಥರ ಅನ್ನಿಸ್ತಾ ಇತ್ತು. ಸೊ ಫಸ್ಟ್ ಟೈಮ್ ಈ ಥರ ಹೋಗಿರೋದು ನಾವು, ಅದಕ್ಕೆ. ಸೊ ಇಲ್ಲೊಂದು ಕಾರ್ ನಿಂತಿತ್ತು, ಚೆನ್ನಾಗಿದೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ಶೂ ಮತ್ತು ಜರ್ಕಿನ್ನ ಕೊಡ್ತಾರೆ, ಸೈಜ್ ಹೇಳಬೇಕು, ಕೊಡ್ತಾರೆ. ಸೈಜ್ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ದೊಡ್ಡದು ಕೊಡ್ತಾರೆ. ಶೂನ ಹಾಕ್ಕೊಂಡು ಜರ್ಕಿನ್ನ ಹಾಕ್ಕೊಂಡ್ವಿ ನಾನು ನನ್ನ ಮಗಳು. ನಂದು ಸ್ವಲ್ಪ ದೊಡ್ಡದು ಸೈಜ್ ಇತ್ತು. ಸೊ ಒಳಗಡೆ ಎಂಟ್ರಿ ಆದ್ವಿ. ಹೋಗಿದ ತಕ್ಷಣ ಫುಲ್ ಖುಷಿ ಏನೋ ಆಯಿತು, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಹಿಮಾಲಯಕ್ಕೆಲ್ಲ ಹೋಗಿ ನಮ್ಮ ಕೈಲಂತೂ ಬಾಳೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ, ಯಾಕಂದರೆ ಅಷ್ಟು ಕೋಲ್ಡ್ ಇರುತ್ತೆ, ತಣ್ಣಗಿರುತ್ತೆ. ಅಲ್ಲಿರೋರು ಹೆಂಗೆ ಜೀವನ ಮಾಡ್ತಾರೆ ಅಂತ ನನಗೆ ಇಲ್ಲಿ ಹೋದ್ಮೇಲೆ ಅರ್ಥ ಆಯಿತು. ನನ್ನ ಮಗಳು ಸ್ಟಾರ್ಟಿಂಗಲ್ಲೇನೋ ಫುಲ್ಲು ಜೋಶಲ್ಲೇ ಇದ್ಲು, ಬಟ್ ಒಂದು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ ಅಲ್ಲಿ ಇರೋಕ್ಕಾಗಲಿಲ್ಲ. ಸಾಕ್ಸು ನಾನು ಫುಲ್ ಇರೋದನ್ನು ತೊಗೊಂಡೋಗಿದ್ರೆ ಸರಿ ಹೋಗ್ತಾಯಿತ್ತು. ಒಳಗಡೆ ಚಿಕ್ಕದು ಬರುತ್ತೆ ಅಲ್ವಾ, ಆ ಥರ ಸಾಕ್ಸ್ ತೊಗೊಂಡೋಗಿದ್ದೆ. ಅದು ಸ್ವಲ್ಪ ಲೂಸ್ ಆಗಿತ್ತು, ಬಿಚ್ಚಿ ಹೋಗ್ಬಿಡ್ತು. ಅದು ಕೆಳಗಡೆ ಕಾಲು ಹಿಂಡಿಯಿಂದ ಫುಲ್ಲು ಥಂಡಿ ಹತ್ಕೊಂಡ್ಬಿಡ್ತು ಕಾಲಿಗೆ. ನನಗೆ ಆಗ್ತಾ ಇರಲಿಲ್ಲ, ನನ್ನ ಮಗಳದು ಹೇಗಿದ್ಲೋ. ಬಟ್ ಫೋಟೋ ವೀಡಿಯೋ ಮಾಡ್ಕೊಬೇಕು ಅನ್ನೋರು ಹೋಗಿದ ತಕ್ಷಣ ಮಾಡ್ಕೊಳ್ಳಿ. ನನಗೆ ನನ್ನ ಮಗಳು ಬೇಡ ಇರಮ್ಮ, ಫಸ್ಟ್ ಆಟ ಆಡೋಣ, ಆಮೇಲೆ ವೀಡಿಯೋ ಎಲ್ಲ ಮಾಡ್ಕೊಳೋಣ ಅಂತಂದ್ಲು. ನಾನು ಅವಳ ಮಾತು ಕೇಳಿ ಸ್ವಲ್ಪ ಹಾಳಾಗಿ ಹೋಗ್ಬಿಟ್ಟೆ. ಅವಳಿಗೂ ಗೊತ್ತಿರಲಿಲ್ಲ ಕೊನೆಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂದ್ಬಿಟ್ಟು. ಬಟ್ ಹೋಗಿ ಒಂದು ಅರ್ಧ ಗಂಟೆ ನಾರ್ಮಲಾಗಿ ಇರ್ತೀವಿ, ಓಕೆನಾ. ಅದು ಫುಲ್ಲು ಹಿಮ ಅಲ್ವಾ, ಒಳಗಡೆ ಫುಲ್ಲು ಥಂಡಿ ಆಗಿಬಿಡುತ್ತೆ, ಕಾಲು ಕೆಳಗಡೆಯಿಂದ ಫುಲ್ ಥಂಡಿ ಹತ್ಕೊಂಡ್ಬಿಡುತ್ತೆ. ಸರಿ ಇಲ್ಲಿ ಗ್ಲಾಸ್ದು ನಡ್ಕೊಂಡು ಹೋಗೋದಿತ್ತು. ಸರಿ ಏನೇನಿದೆ ನೋಡೋಣ, ಎಂಜಾಯ್ ಮಾಡೋಣ ಅಂದ್ಕೊಂಡು ಬಂದ್ವಿ. ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲ್ಲೊಬ್ಬರು ಸಿಕ್ಕಿದ್ರು. ಹಂಗಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಹಂಗೆಲ್ಲ ಕೇಳೋದಕ್ಕೂ ಒಂಥರ ಆಗುತ್ತೆ.
ಅವ್ರು ಪರಿಚಯ ಇದ್ದವರೇ. ಹಿಂಗೆ ಎಲ್ಲೋ ನನ್ನ ಫ್ಯಾನು ನೋಡಿರೋರು ಮಾಡಿಕೊಟ್ರು. ಅವರಾಗೆ ಮಾತಾಡ್ಸಿದ್ರು. ಸರಿ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಹಂಗೆ ಅವ್ರ ಹತ್ರನೇ ಮಾಡಿಸ್ಕೊಂಡೆ. ಮೇಲ್ಗಡೆಯಿಂದ ಈ ಥರ ಲುಕ್ ಇರುತ್ತೆ. ಇದು ಗ್ಲಾಸ್ ಮೇಲೆ ನಡ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ. ಬಟ್ ಸುಮ್ಮನೆ ಹೋದರೆ ಜಾರು ಬಿದ್ದೋಗ್ಬಿಡ್ತೀರಾ ಅಷ್ಟೇ. ನೋಡಿಕೊಂಡು ಆ ಕಂಬಿನ ಹಿಡ್ಕೊಂಡೇ ಹೋಗಬೇಕು. ಐಸ್ ಇರುತ್ತೆ ಅಲ್ವಾ, ಫುಲ್ಲು ಕಾಲು ಜಾರುತ್ತೆ. ಅದು ಈಸಿ ಅಂತೂ ಯಾವುದೇ ಇರಲ್ಲ, ನೋಡಿಕೊಂಡೇ ಹೋಗಬೇಕು. ನಾನದು ವೀಡಿಯೋಗೆ ಫೋಸ್ ಕೊಡ್ತಾ ಇದ್ದಿದ್ದು ನನಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಯಾಕಂದರೆ ವೀಡಿಯೋನ ಮಾಡ್ತಾ ಇದ್ದಿದ್ದು ಬೇರೆಯವರಲ್ವ, ಹಂಗಾಗಿ ನನ್ನ ಮಗಳು ವೀಡಿಯೋ ಮಾಡಂದರೆ ಮಾಡಲ್ಲ ಅಷ್ಟು, ಬರೀ ನಿಂದಿದೆ ಬಂದಿದ್ದ ಕಡೆ ಎಲ್ಲ ಅಂತ. ಬಟ್ ಅವಳಿಗೆ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ಕೊಳ್ಳೋದು ಅವಳಿಗೆ ಅರ್ಥ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಏನೋ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಮಾಡ್ಕೊಳೋದು, ಅವಳು ಸಣ್ಣ ಹುಡುಗಿ ಅಲ್ವಾ, ಅವಳಿಗೆ ಅರ್ಥ ಆಗಲ್ಲ. ಸೊ ಅವಳು ಅಷ್ಟು ರೆಸ್ಪಾನ್ಸ್ ಮಾಡೋದಿಲ್ಲ ವೀಡಿಯೋ ಮಾಡೋದಕ್ಕೆ, ವೀಡಿಯೋ ಇಟ್ಕೊಳ್ಳೋದಕ್ಕೆ ಎಲ್ಲ. ಬಟ್ ಹೋಗಿ ಅರ್ಧ ಗಂಟೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಳಗಡೆ ಈ ಥರನೇ ಇರುತ್ತೆ, ಗೊಂಬೆಗಳೆಲ್ಲ ಇರುತ್ತೆ, ಫುಲ್ಲು ಹಿಮ ಇರುತ್ತೆ. ಮತ್ತು ಎರಡು ಗೇಮ್ ಇದೆ ಆ ಕಡೆ. ನಾನು ಅದರಲ್ಲಿ ಒಂದು ಗೇಮ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾರೂ ಇರಲಿಲ್ಲ ಆ ಟೈಮ್ಗೆ. ಸೊ ಸುಮ್ಮನೆ ಹೋದೆ, ನೋಡೋಣ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂದ್ಬಿಟ್ಟು. ಮತ್ತು ಆಮೇಲೆ ಸ್ನೋ ಫಾಲ್ದು ಮಳೆ ಬರೋ ಥರ ಬಂತು. ಅದಂತೂ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ನನ್ನ ಮಗಳು ಅಷ್ಟರಲ್ಲಿ ಕಾಲು ಆಗ್ತಾಯಿಲ್ಲ ನನಗೆ, ಕೊಯ್ಯ ಅಂದ್ಕೊಂಡಿದ್ಲು. ವೀಡಿಯೋ ಮಾಡ್ತಿದ್ದವ್ರಿಗೆ ಬಂದು ಹಿಂಗೆ ಮೊಬೈಲ್ನ ಕಿತ್ಕೊಂಡ್ಬಿಟ್ಲು, ವೀಡಿಯೋ ಮಾಡಿಸ್ತಿದ್ದೀಯಾ ಅಂದ್ಬಿಟ್ಟು. ಸೊ ಲಾಸ್ಟು ನೋಡಿ ಈ ಥರ ಇದೆ. ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ಟೈಮು ನಾವು ಹೋಗಿ 1 ಅವರ್ ಆಗಿತ್ತು. ಸೊ ಇದೊಂದು ಸಲ ಆ ಕಡೆ ಇರೋದನ್ನ ನಾನು ಟ್ರೈ ಮಾಡಿದೆ, ರೌಂಡು ಇದ್ರಲ್ಲಿ ಬರುತ್ತೆ ಟೈರಲ್ಲಿ. ಇದು ಮ್ಯಾಟು, ಇದ್ರ ಮೇಲೊಂದು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಚೆನ್ನಾಗಿತ್ತು. ಇದೆರಡೇ ಅಲ್ಲಿ ಚೆನ್ನಾಗಿರೋ ಗೇಮ್ಗಳು. ಚೆನ್ನಾಗಿತ್ತು, ಒಂಥರ ಇಷ್ಟ ಆಯಿತು. ನನ್ನ ಮಗಳಿಗೆ ಹೋಗು ಅಂದೆ, ಅವಳು ಹೋಗಿ ಬಂದಳು. ಅವಳದು ವೀಡಿಯೋ ನಾನು ಮಾಡ್ಕೊಳ್ಲಿಲ್ಲ. ಸರಿ ನಂಗೆ ಕಾಫಿ ಬೇಕು ಬಿಸಿ ಬಿಸಿ ಅಂತ ಅಂದಳು. ಬಟ್ ಅದು ಕಾಫಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಕಾಫಿ ಅಲ್ಲ, ಚಾಕ್ಲೇಟ್ ಕಾಫಿ ಅದು. ಬಿಸಿ ಇದ್ದಿದ್ದರಿಂದ ಹಾಟ್ ಚಾಕ್ಲೇಟ್ ಕಾಫಿ ನನಗೇನು ಇಷ್ಟ ಆಗಲಿಲ್ಲ. ಅವಳು ಒಬ್ಬಳೇ ಕೊಡಿದ್ಲು. ಅದು ಒಂದು ಗ್ಲಾಸ್ಗೆ 50 ರೂಪಾಯಿ. ಕಾಫಿ ಅಲ್ಲ ಅಂತೆ, ಹಾಟ್ ಚಾಕ್ಲೇಟ್ದು ಡ್ರಿಂಕ್ ಥರ ಇತ್ತು. ನೋಡಿ ತೋರಿಸ್ತೀನಿ. ಈ ಥರ ಇತ್ತು. 50 ರೂಪೀಸು. ಅವಳು ಹಿಂಸೆ ಮಾಡಿದ್ದಕ್ಕೆ ಅದು ಕುಡಿದ್ಬಿಟ್ಟು ಬಂದುಬಿಟ್ವಿ ನಾವು. ಆಗಲಿಲ್ಲ. 1.5 ಅವರ್ ಅಂತೀವಿ, 1.5 ಅವರು ಅದರೊಳಗಡೆ ಇರೋಕ್ಕಾಗಲ್ಲ. ಸ್ನೋ ಸಿಟಿ ಅಂದರೆ ಏನೋ ಅಂದ್ಕೊಂಡಿದ್ದೆ ನಾನು. ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡ್ರೇ ಯಾರಿಗಾದ್ರೂ ಅರ್ಥ ಆಗೋದು, ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಸರಿ, ಇನ್ನು ಮೇಲ್ಗಡೆ ನಾನು ಹಂಗೆ ಹೋಗ್ತಾಯಿದ್ದೆ. ನನ್ನ ಮಗಳು ಮೇಲ್ಗಡೆ ಗೇಮ್ಸ್ ಇದೆ, ಬಾ ಹೋಗಿ ನೋಡ್ಕೊಂಬರೋಣ ಅಂತ ಕರ್ಕೊಂಬಂದ್ಲು. ನಾನು ಫಸ್ಟ್ ಟೈಮ್ ಅಲ್ವಾ, ನನಗೆ ಅಷ್ಟೇನು ಗೊತ್ತಾಗಲ್ಲ. ಇನ್ನು ನನ್ನ ಮಗಳು ತಿಳ್ಕೊಂಡಿರೋ ಅಷ್ಟು ನಾನೇನು ತಿಳ್ಕೊಂಡಿಲ್ಲ. ಸರಿ, ಒಳಗಡೆ ಬಂದ್ವಿ. ಇದು ಬಲೂನ್ದು ಗಾಳಿಗೆ ಹಾಗೆ ಮೇಲ್ಗಡೆ ಹೋಗುತ್ತೆ. ನನ್ನ ಮಗಳು ಟ್ರೈ ಮಾಡಿದ್ಲು ಇದನ್ನು. ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಮಕ್ಳುಗಳಿಗೆ ತುಂಬಾ ವರ್ತ್ ಇದೆ. ಎಲ್ಲ ಮಕ್ಕಳು ಗೇಮ್ ಆಡೋದಕ್ಕೆ ಚೆನ್ನಾಗಿದೆ ದೊಡ್ಡವ್ರಿಗಿಂತ. ನನ್ನ ಮಗಳಿಗೆ ಅಲ್ಲಿ ಒಳಗಡೆ ಇದ್ದಿದ್ದಕ್ಕೆ ಕೆನ್ನೆ ಎಲ್ಲ ಕೆಂಪಾಗಿಬಿಟ್ಟಿದೆ, ಒಂಥರ ಆಗಿಬಿಟ್ಟಿದೆ. ಅವಳಿಗೆ ಐಸು ಜಾಸ್ತಿ ಇದಾಗಿಬಿಡ್ತು. ಇನ್ನು ಇದು ಬಾಲು ಗಾಳಿಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಬಂದು ನಿಂತ್ಕೊಳ್ಳುತ್ತೆ. ಅದೇ ಹೇಳ್ತೀನಲ್ಲ, ಮಕ್ಳುಗಳಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿ. ನಾನು ಕಪ್ಪಿರೋದ್ರಿಂದ ನನ್ನ ಕೆನ್ನೆ ಏನು ರೆಡ್ ಕಾಣಿಸಲ್ಲ. ನನ್ನ ಮಗಳು ಚೆನ್ನಾಗಿ ಕಾಣಿಸ್ತು. ಅಷ್ಟು ನಾನೇನು ಅಷ್ಟು ಕಾಣಿಸಲ್ಲ. ಏನಾದರೂ ನಮಗೆ ಅಷ್ಟು ಗೊತ್ತಾಗಲ್ಲ ಬೇಗ ಕಪ್ಪೋಗಿರೋರಿಗೆ. ಸೊ ಅಲ್ಲೆಲ್ಲ ನೋಡಿ ಇಷ್ಟ ಆಯಿತು. ಇನ್ನು ಇದೂ ಅಷ್ಟೇ, ಗಾಳಿಯಲ್ಲಿ ಬಲೂನ್ನ ಹಿಂಗೆ ತೊಗೊಂಡೋಗ್ಬೇಕು. ನನ್ನ ಮಗಳು ಮಾಡಿದ್ದು ನಾನು ವೀಡಿಯೋ ಮಾಡಿಲ್ಲ, ಬೇರೆಯವರು ಇವ್ರು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ನಾನು ಟ್ರೈ ಮಾಡಿದೆ, ನನಗಾಗಲೇ ಇಲ್ಲ. ಸರಿ, ಇನ್ನು ಟೈಮ್ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಗೇಮ್ಸ್ಗಳಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇನ್ನು ಇದು ಎಂತ ಹೇಳ್ತಾರೆ, ಜೆಲ್ ಈ ಥರ ಬಲೂನ್ ಥರ ಆಗುತ್ತೆ. ನನ್ನ ಮಗಳು ಲೈಕ್ ಮಾಡಿದ್ಲು, ಅವಳೋಗಿ ನಿಂತ್ಕೊಂಡ್ಳು. ಸರಿ, ನಾನು ಹೋಗಿ ನಿಂತ್ಕೊಳ್ತೀನಿ, ವೀಡಿಯೋ ಮಾಡುಮ್ಮ ಅಂತ ಹೇಳಿದೆ, ಮಾಡಿಕೊಟ್ಲು. ಒಂಥರ ಚೆನ್ನಾಗಿತ್ತು. ಅದೇ ಸಣ್ಣ ಮಕ್ಳ ಜೊತೆ ಹೋದರೆ ನಾವು ಒಂದು ಸ್ವಲ್ಪ ಹೊತ್ತು ಸಣ್ಣ ಮಕ್ಕಳಾಗೆ ಎದ್ದುಬಿಡ್ತೀವಿ. ಅದು ಹಾಗೆ ಅಲ್ವಾ, ಯಾರ ಜೊತೆ ಹೆಂಗಿರ್ತೀವೋ ಆ ಥರ ಇದ್ದೋಗ್ಬಿಡ್ತೀವಿ. ಮಕ್ಳ ಜೊತೆ ಇದ್ದರೆ ಮಕ್ಳು ಥರ ಇರ್ತೀವಿ, ದೊಡ್ಡವ್ರ ಜೊತೆ ಇದ್ದರೆ ದೊಡ್ಡವ್ರ ಥರ ಇರ್ತೀವಿ. ಹಾಗೆ ಇನ್ನು ಒಳಗಡೆ ಬಂದರೆ ಸಿಕ್ಕಾಬಟ್ಟೆ ಗೇಮ್ಸ್ಗಳಿತ್ತು. ನನಗೆ ಆ ಗೇಮ್ಸ್ಗಳು ಯಾವುದ್ಯಾವುದು ಅಂತಲೇ ಗೊತ್ತಿಲ್ಲ. ನನ್ನ ಮಗಳಂತೂ ತುಂಬಾ ಫನ್ ಮಾಡಿದ್ಲು. ಇನ್ನು ಇದು ಬಂದು ಕಬ್ಬನ್ನ ಅದಕ್ಕೆ ಸೋಕಿಸ್ದಿರ ತೊಗೊಂಡೋಗ್ಬೇಕು ಎಂಡ್ವರೆಗೂ. ಅದು ತೊಗೊಂಡೋದ್ರೆ ವಿನ್ ಅಂತ. ಅದು ಟಚ್ ಆದರೆ ಒಂಥರ ಸೌಂಡ್ ಬರುತ್ತೆ.
ಹಂಗೆ ಬರಬಾರ್ದು, ಟಚ್ ಮಾಡ್ದಿರೇ ಎಂಡವರೆಗೂ ತೊಗೊಂಡೋಗ್ಬೇಕು. ಅವ್ರವ್ರ ಕೆಪಾಸಿಟಿನ ಚೆಕ್ ಮಾಡೋದು. ನೋಡಿ ಇಲ್ಲಿ ಚೆಸ್ಸು ಮತ್ತು ಕ್ಯಾರಮ್ ಬೋರ್ಡು ಮತ್ತು ಹಾವು ಏಣಿ ಆಟ ಎಲ್ಲ ಥರ. ಇದು ಏನು ಗೇಮು ನನಗಂತೂ ಗೊತ್ತಿಲ್ಲ. ಇನ್ನು ಇದು ನಮ್ಮ ಹೈಟ್ ಚೆಕ್ ಮಾಡೋದು ಮತ್ತು ಎಷ್ಟು ಹೈಟು ಹಿಂಗೆ ನೇತಾಕ್ತೀವಿ ಅಂತ ನೋಡೋದು. ನನ್ನ ಮಗಳು ತುಂಬ ಟ್ರೈ ಮಾಡಿದ್ಲು. ಲಾಸ್ಟ್ ಈ ಥರ ಇದು ಕಿಡ್ಸ್ಗೆ ಈ ಥರ ಚೆನ್ನಾಗಿದೆ, ಬಲೂನ್ ಥರ. ಇನ್ನು ಇದು ಒಳಗಡೆ ಮಿರರ್ದಿತ್ತು ಈ ಥರ. ಇದೊಂಥರ ಚೆನ್ನಾಗಿತ್ತು. ನನ್ನ ಮಗಳು ಆಲ್ರೆಡಿ ಮುಂದೆ ಹೋಗ್ಬಿಟ್ಲು, ಬಾ ವಿಡಿಯೋ ಮಾಡ್ತೀನಿ ಅಂದರೆ. ಆ ಕಡೆ ಏನಿದೆ ನೋಡೋಣ ಬಾ ಅಂತ. ಇನ್ನು ಒಳಗಡೆ ಬಂದ್ವಿ ಆ ಮಿರರಿಂದ. ಇದು ಒಳಗಡೆ ಗುಹೆ ಥರ ಇದೆ. ಹೋಗು ಅಂದರೆ ಎದ್ರುಕೊಳ್ತಾಳೆ. ಸರಿ ನಡಿ ನಾನು ಬರ್ತೀನಿ ಅಂತ ಹಿಂದೆ ಹೋದರೆ ಎದ್ರುಕೊಂಡು ಸಾಯ್ತಾಳೆ. ನನ್ನ ಹತ್ರ ಮಾತ್ರ ಕಿರ್ಚಾಡ್ತಾಳೆ. ಇನ್ನು ಒಳಗಡೆ ಬಂದರೆ ಇದು ಮರಳಲ್ಲಿ ಆಟ ಆಡೋದು. ನಾನು ಏನೋ ಬೇರೆ ಏನೋ ಇರುತ್ತೆ ಅಂತ ಅಂದ್ಕೊಂಡೆ. ಮರಳಲ್ಲಿ ಜಸ್ಟ್ ಆಟ ಆಡೋದಷ್ಟೇ. ಆಟ ಆಡ್ಕೊಂಬಂದು ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಬೋದು. ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ಇನ್ನು ಇದು ಒಳಗಡೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಕೊಬೋದು ಎಷ್ಟು ಅಂದ್ಬಿಟ್ಟು. ನಾನು ಫಸ್ಟ್ ಟೈಮ್ ಇದು ಮಾಡಿದ್ದು, ನನಗೆ ಗೊತ್ತಾಗಲಿಲ್ಲ. ಅದು ಬಿಡಬೇಕಾದ್ರೆ ನಿಧಾನಕ್ಕೆ ಬಿಡಬೇಕು, ಗೊತ್ತಾಗಲಿಲ್ಲ. ಸರಿ ಅಂದ್ಬಿಟ್ಟು ಅವಾಗ ಗೊತ್ತಾಯ್ತಲ್ಲ, ಇನ್ನೊಂದು ವಿಡಿಯೋ ಮಾಡಿಸ್ಕೊಂಡೆ ನನ್ನ ಮಗಳ ಹತ್ರ. ಇದು ಕರೆಕ್ಟಾಗಿ ಮಾಡ್ತೀನಿ ಇವಾಗ ಮಾಡು ಅಂದ್ಬಿಟ್ಟು. ಅದು ದಾರನ ಬಿಡಬೇಕಾದ್ರೆ ನಿಧಾನಕ್ಕೆ ಒಂದೊಂದು ಸ್ಟೆಪ್ಪೇ ಬಿಡಬೇಕು. ಜೋರಾಗಿ ಬಿಟ್ಟರೆ ಹಿಂಗೆ ಬಿದ್ದೋಗ್ಬಿಡ್ತೀವಿ, ನೋಡಿಕೊಂಡು ಮಾಡಬೇಕು. ಅದೊಂಥರ ಗೇಮ್ ಚೆನ್ನಾಗಿತ್ತು. ಇನ್ನು ಈ ಕಡೆ ಬಂದರೆ ವೆಯ್ಟ್ ಇರುತ್ತೆ ಅದು ಕಲ್ಲುಗಳು, ಅದನ್ನು ದಾರದಲ್ಲೇ ಮೇಲೆ ಕೆತ್ತಬೇಕು. ನನ್ನ ಮಗಳಿಗೆ ಆಗಲಿಲ್ಲ. ಸರಿ ಇನ್ನು ಒಳಗಡೆ ಬಂದ್ವಿ. ಇದು 3 ಕಲರ್ಸ್ ಲೈಟ್ ಬರುತ್ತೆ. ಅದು ಚೆನ್ನಾಗಿತ್ತು. ಇದೊಂಥರ ನನ್ನ ಮಗಳು ಹೋಗೆ ಅಂದರೆ ವೀಡಿಯೋ ಮಾಡ್ತೀನಿ ಅಂದರೆ, ನೀನು ವೀಡಿಯೋ ಮಾಡೋದು ಬೇಕಾಗಿಲ್ಲ ನಂದು ಅಂದ್ಲು. ಸರಿ ನಾನೇ ಮಾಡ್ತೀನಿ, ನಂದಾರು ಮಾಡ್ಕೊಮ್ಮ ಅಂತ ಹೇಳಿ ಇದಿಷ್ಟು ವೀಡಿಯೋ ಮಾಡಿಕೊಂಡು ಬಂದ್ವಿ. ಸರಿ ಇನ್ನು ಆಚೆಗಡೆ ಬಂದ್ವಿ. ಇದೊಂದು ಗೊಂಬೆ ಹತ್ರ ಕುತ್ಕೊತೀನಿ, ಫೋಟೋ ತೆಗಿಯಮ್ಮ ಅಂತ ಅಂದು ಕೂರಿಸ್ಬಿಟ್ಟು ತೆಗೆಸ್ಬಿಟ್ಟು ಬಂದ್ವಿ. ಇದು ನಮ್ಮ ದಿನ ಹೇಗಿತ್ತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬಟ್ ಸ್ನೋ ಸಿಟಿ ನಾವು ಹೋಗೋ ರೀತಿ ಇರಲ್ಲ ಅಂದ್ಕೊಂಡಿರೋ ಥರ. ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಅರ್ಧ ಗಂಟೆ ಇದ್ದರೆ ಹೆಚ್ಚು. ಬಟ್ ಅಲ್ಲೆಲ್ಲ ಯಾವ ಥರ ಇರ್ತಾರೆ ಏನು ಅಂತ ಗೊತ್ತಿಲ್ಲ. ಇನ್ನು ಅಕ್ವೇರಿಯಮ್ದು ವಿಡಿಯೋ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.